ದಶಮಹಾವಿದ್ಯೆಗಳಲ್ಲಿ ಚಿನ್ನಮಸ್ತ ಅನ್ನೋ ಒಂದು ದೇವಿ ಇದ್ದಾಳೆ. ಆ ಚಿನ್ನಮಸ್ತಿಯ ಒಂದು ರೂಪ ನೋಡಿದಾಗ ಭಯಂಕರ ಅಂತ ಅನ್ಸುತ್ತೆ. ಆ ಶಾಕಿನಿ ಡಾಕಿನಿಯರು ತುಂಬಾ ಹಸಿವಿರುತ್ತೆ. ಒಂದು ಎಷ್ಟೊಂದು ಹಸಿವು ಅಂತ ಹೇಳಿದ್ರೆ ಏನಾದ್ರೂ ಕೊಡು ತಾಯಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅವ್ರ ಹತ್ರ ಏನೂ ಇರೋದಿಲ್ಲ, ಅಕ್ಕಪಕ್ಕ ಏನೂ ಇರ್ಲಿಲ್ಲ, ಇರೋದು ಕುಡಿಲಿಕ್ಕೂ ಏನಕ್ಕೂ ಇರೋದಿಲ್ಲ ಅವ್ರ ಹತ್ರ. ಹಾಗಾಗಿ ನಿನಗೇನು ಆಹಾರ ತಾನೇ ಬೇಕು, ತೆಗೆದುಕೋ ಅಂತ ಹೇಳ್ಬಿಟ್ಟು ಕತ್ತನ್ನ ಕುಯ್ಕೋತಾಳೆ. 3 ರೀತಿಯಾದಂತಹ ಚಿಲುಮೆ, ರಕ್ತದ ಚಿಲುಮೆ ಹರಿಯುತ್ತೆ. ಒಂದು ಶಾಕಿನಿ, ಒಂದು ಡಾಕಿನಿ, ಮತ್ತೊಂದು ಅವಳದೇ ತಲೆಯಿಂದ ತಾನು ಕುಡಿತಾಳೆ. ಮಂತ್ರದಿಂದ ಮಾವಿನಕಾಯಿ ಉದುರುತ್ತಾ ಅಂತ ಯಾರಾದ್ರೂ ಹೇಳ್ಬೋದು. ಖಂಡಿತ ಉದುರುತ್ತೆ. ಗುರುಗಳ ಹತ್ರ ಹೋಗಿ, ಗುರುಗಳೇ ನೀವು ನನಗೊಂದು ಮಂತ್ರ ಉಪದೇಶ ಆಗ್ಬೇಕು ಅಂತ. ಯಾರಪ್ಪ ನೀನು? ನಾನು ಕನಕ. ಏನ್ ಮಾಡ್ಕೊಂಡಿದ್ಯಾ? ನಾನು ಕುರುಬನಿಗೇನೋ ಮಂತ್ರ ಕೊಡೋದು, ಕೋಣ ಮಂತ್ರ ಅಂತ ಹೇಳ್ತಾನೆ, ಅಷ್ಟೇ ಹೇಳೋದು. ಗುರುವಾದವರು ಹೇಳ್ತಾರೆ. ಆದ್ರೆ ಕನಕನಿಗೆ ಅದುವೇ ಮಂತ್ರವಾಯ್ತು. ಆ ಕೋಣ ಅನ್ನೋದೇ ಮಂತ್ರ. ಆ ಮಂತ್ರವನ್ನ ಅವನು ಸಿದ್ಧಿಸ್ಕೊಂಡು ಸಾಕ್ಷಾತ್ ಕೋಣ ಪ್ರತ್ಯಕ್ಷ ಆಯ್ತು.